ಆತ್ಮೀಯ 10ನೇ ತರಗತಿ ವಿದ್ಯಾರ್ಥಿಗಳೇ, ಎಲ್ಲರಿಗೂ ನಮಸ್ಕಾರ. ಇಂದಿನ ಕನ್ನಡ ತರಗತಿಗೆ ಸ್ವಾಗತ. ನಮ್ಮ ಹೊಸ ಚಾನಲ್ನ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾವು ಆ್ಯಡ್ ಮಾಡಿರ್ತೀವಿ, ಹಾಗೆ ಆ ಪಿನ್ ಕಮೆಂಟಲ್ಲಿ ಕೂಡ ಹಾಕಿರ್ತೀವಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ತೀರಾ ಅಲ್ವಾ? ಈ ದಿನದ ಕನ್ನಡ ತರಗತಿನಲ್ಲಿ ತಿಳಿ ಕನ್ನಡ ಅಂದರೆ 10ನೇ ತರಗತಿಯ ದ್ವಿತೀಯ ಭಾಷೆ ಕನ್ನಡ ಪಠ್ಯ ಪುಸ್ತಕದಲ್ಲಿರ್ತಕ್ಕಂತಹ 5ನೇ ಪದ್ಯವಾದ ಎಂ ಗೋಪಾಲಕೃಷ್ಣ ಅಡಿಗ ಇವರು ರಚನೆ ಮಾಡಿರ್ತಕ್ಕಂತಹ ಗುರಿ ಎನ್ನುವ ಪದ್ಯವನ್ನು ನಾನು ಮಾಡ್ತಾ ಇದ್ದೀನಿ. ಗುರಿ ಅಂದರೆ ಏನು? ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ಒಂದಲ್ಲ ಒಂದು ಗುರಿ ಅಂತ ಹೇಳಿ ಇದ್ದೇ ಇರುತ್ತೆ ಅಲ್ವಾ? ಎಲ್ಲರೂ ಕೂಡ ಹಗಲು ರಾತ್ರಿ ಶ್ರಮಿಸ್ತಾ ಇರೋದೇ ನಮ್ಮ ಗುರಿಯನ್ನು ಈಡೇರಿಸ್ಕೊಳ್ಳೋ ಸಲುವಾಗಿ ಅಲ್ವಾ? ಹಾಗೆಯೇ ನೋಡಿ, ಮನುಷ್ಯರಾಗಿ ಹುಟ್ಟಿದ ಮೇಲೆ ಆ ಮನುಷ್ಯನ ಜೀವನಕ್ಕೆ ಒಂದು ಗುರಿ ಅಂತಕ್ಕಂಥದ್ದು ಇರಬೇಕು. ಇಲ್ಲ ಅಂತಂದರೆ ಮನುಷ್ಯರ ಜೀವನ ಹೇಗಾಗ್ಬಿಡುತ್ತೆ ಅಂತ ಹೇಳಿದ್ರೆ ಒಂದು ರೀತಿ ಚುಕ್ಕಾಣಿ ಇಲ್ಲದೆ ಇರ್ತಕ್ಕಂತಹ ನೌಕೆ ಥರ ಆಗಿಬಿಡುತ್ತೆ ನಮ್ಮ ಜೀವನ. ಹಾಗಾಗಿ ಮನುಷ್ಯನ ಬಾಳಿಗೆ ಗುರಿ ಅಂತಕ್ಕಂಥದ್ದು ತುಂಬಾ ಮುಖ್ಯ. ಹಾಗೆಯೇ ಯಾವ ಮನುಷ್ಯನಿಗೆ ಜೀವನದಲ್ಲಿ ಏನಾದರೂ ಸಾಧಿಸಬೇಕು ಅಂತ ಗುರಿ ಇರುತ್ತಲ್ವ, ಆ ಒಬ್ಬ ಮನುಷ್ಯ ಯಾವಾಗಲೂ ಕೂಡ ತುಂಬ ಆ್ಯಕ್ಟಿವ್ ಆಗಿರ್ತಾನೆ, ಸ್ಪೋರ್ಟಿವ್ ಆಗಿರ್ತಾನೆ, ಯಾವಾಗಲೂ ಕೂಡ ಪಾಸಿಟಿವ್ ಥಿಂಕಿಂಗನ್ನು ಮಾಡ್ತಾ ಇರ್ತಾನೆ. ಹಾಗಾಗಿ ಮಕ್ಕಳೇ, ನಿಮ್ಮ ಜೀವನದಲ್ಲೂ ಕೂಡ ನೀವು ಗುರಿಯನ್ನು ಹೊಂದಿರ್ತೀರ ಅಲ್ವಾ? ಆ ಗುರಿ ಈಡೇರಬೇಕು ಅಂದರೆ ಏನು ಮಾಡಬೇಕು? ಸತತವಾದ ಪ್ರಯತ್ನವನ್ನು ನೀವು ಪಡ್ತಾನೆ ಇರಬೇಕು. ಇಲ್ಲ ಅಂತಂದರೆ ಬರೀ ಗುರಿ ಒಂದನ್ನೇ ಇಟ್ಕೊಂಡ್ಬಿಟ್ಟು ಅದಕ್ಕೆ ನಾವು ಏನೂ ಪ್ರಯತ್ನ ಮಾಡಲಿಲ್ಲ ನಮ್ಮ ಗುರಿ ಸಾಧನೆಗೆ ಅಂತ ಹೇಳಿದ್ರೆ ಆ ಗುರಿ ಈಡೇರೋದಿಲ್ಲ, ಗೊತ್ತಾಯ್ತಾ? ಹಾಗಾಗಿ ನಿಮ್ಮ ಗುರಿ ಸಾಧನೆಗೆ ನಿರಂತರವಾದಂತಹ ಪರಿಶ್ರಮ ಇರಬೇಕು, ಹಾಗೆಯೇ ಹಾರ್ಡ್ ವರ್ಕ್ ಮಾಡಬೇಕು. ಅದ್ರ ಜೊತೆ ನಿಮ್ಮ ಗುರಿಯ ಬಗ್ಗೆ ಸ್ಪಷ್ಟವಾದಂತಹ ನಿಲುವಿರಬೇಕು. ನಾನು ಏನು ಮಾಡಬೇಕು ಅಂಥೇಳಿ. ಈಗ ಉದಾಹರಣೆಗೆ ಹೇಳೋದಾದರೆ, ಒಂದು ದೇಹಕ್ಕೆ ಒಂದೇ ಆತ್ಮ ಇರುತ್ತೆ, ಹೌದು ತಾನೇ? ಒಂದು ದೇಹದಲ್ಲಿ ಎಲ್ಲಾದರೂ 2 ಆತ್ಮ ಇರೋದಕ್ಕೆ ಸಾಧ್ಯನಾ? ಇಲ್ಲ. ಹಾಗೆ ನಮ್ಮ ಜೀವನದಲ್ಲೂ ಕೂಡ ಒಂದು ನಿರ್ದಿಷ್ಟವಾದಂಥ ಗುರಿ ಇರಬೇಕು. ನಾನು ಡಾಕ್ಟರ್ ಆಗಬೇಕು, ನಾನು ಲಾಯರ್ ಆಗಬೇಕು, ನಾನು ಇಂಜಿನಿಯರ್ ಆಗಬೇಕು, ನಾನು ಸೈಂಟಿಸ್ಟ್ ಆಗಬೇಕು, ಈ ಥರ ಹಲವಾರು ಗುರಿ ಇಟ್ಕೊಂಡ್ರೆ ನಾವು ಯಾವ ಕಡೆನೂ ಫೋಕಸ್ ಮಾಡೋಕ್ಕಾಗಲ್ಲ, ಹೌದು ತಾನೇ? ಹಾಗಾಗಿ ಯಾವುದಾದ್ರೂ ಒಂದು ನಿರ್ದಿಷ್ಟವಾದಂತಹ ಗುರಿ ಇಟ್ಕೋಬೇಕು. ಆ ಗುರಿ ತುಂಬ ಮಹತ್ವದ ಗುರಿಯಾಗಿರಬೇಕು. ಆ ಗುರಿಯನ್ನು ಸಾಧಿಸೋ ಸಲುವಾಗಿ ನಾವು ಹಗಲು ರಾತ್ರಿ ಶ್ರಮ ಪಟ್ಟರೆ ನಮ್ಮ ಜೀವನದಲ್ಲಿ ಆ ಗುರಿಯನ್ನು ಒಂದಲ್ಲ ಒಂದಿನ ಮುಟ್ತೀವಿ ಅನ್ನೋದನ್ನು ನೀವು ಈ ಪದ್ಯದಿಂದ ತಿಳ್ಕೊಬೋದಾಗಿದೆ. ಹಾಗೆ ಈ ಸುಂದರವಾದಂತಹ ಪದ್ಯವನ್ನು ನಿಮ್ಮಂತಹ ವಿದ್ಯಾರ್ಥಿಗಳಿಗೆ ಸ್ಫೂರ್ತಿ ನೀಡಲಿ ಅನ್ನೋ ಸಲುವಾಗಿ ಇಟ್ಟಿದ್ದಾರೆ. ಬನ್ನಿ ಹಾಗಿದ್ರೆ ಗುರಿ ಪದ್ಯದಲ್ಲಿ ಏನಿದೆ, ಈ ಪದ್ಯವನ್ನು ರಚನೆ ಮಾಡಿರ್ತಕ್ಕಂತಹ ಕವಿಗಳ ಪರಿಚಯ ಮುಂತಾದವನ್ನು ತಿಳಿಸ್ಕೊಡ್ತೀನಿ. ಪದ್ಯ 5 ಗುರಿ. ಈ ಪದ್ಯವನ್ನು ರಚನೆ ಮಾಡಿರ್ತಕ್ಕಂತಹ ಕವಿಯ ಹೆಸರು ಎಂ ಗೋಪಾಲಕೃಷ್ಣ ಅಡಿಗ. ಈಗ ನಾನು ಮೊದಲು ಅಡಿಗರ ಪರಿಚಯವನ್ನು ನಾನು ನಿಮಗೆ ಮಾಡಿಕೊಡ್ತೀನಿ. ಎಂ ಗೋಪಾಲಕೃಷ್ಣ ಅಡಿಗ ಇವರು 1918ನೇ ಇಸ್ವಿನಲ್ಲಿ ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಮೊಗೇರಿ ಎಂಬಲ್ಲಿ ಜನಿಸಿದರು. ನೋಡಿ, ಗುರಿ ಎನ್ನುವ ಪದ್ಯವನ್ನು ರಚನೆ ಮಾಡಿರ್ತಕ್ಕಂತಹ ಕವಿಯ ಹೆಸರು ಎಂ ಗೋಪಾಲಕೃಷ್ಣ ಅಡಿಗ. ಇವರು 1918ನೇ ಇಸ್ವಿನಲ್ಲಿ ಉಡುಪಿ ಜಿಲ್ಲೆ ಹತ್ತಿರ ಇರತಕ್ಕಂತಹ ಮೊಗೇರಿ ಎಂಬ ಊರಿನಲ್ಲಿ ಜನಿಸಿದರು. ಕನ್ನಡ ಸಾಹಿತ್ಯವು ನವೋದಯದಿಂದ ನವ್ಯದ ಹಾದಿಯನ್ನು ಹಿಡಿಯುತ್ತಿದ್ದ ಕಾಲದಲ್ಲಿ ಅಡಿಗರು ನವ್ಯ ಪ್ರಕಾರದ ಪ್ರಸಿದ್ಧ ಕವಿಗಳಾಗುವತ್ತ ಬೆಳೆದರು. ನೋಡಿ ಮಕ್ಕಳೇ, ನಾವು ಹೊಸಗನ್ನಡ ಸಾಹಿತ್ಯದಲ್ಲಿ ನವೋದಯ, ನವ್ಯ, ಪ್ರಗತಿಶೀಲ, ದಲಿತ ಮತ್ತು ಬಂಡಾಯ ಸಾಹಿತ್ಯ ಅಂತ ಹೇಳಿ ಹೊಸಗನ್ನಡ ಸಾಹಿತ್ಯದ ವಿಧಗಳನ್ನು ನೋಡ್ತೀವಿ. ಅದರಲ್ಲಿ ಅಡಿಗರು ನವ್ಯ ಸಾಹಿತ್ಯ ಪರಂಪರೆಯಲ್ಲಿ ಇದ್ದಂತಹ ಒಬ್ಬ ಹೆಸರಾಂತ ಕವಿ ಅಂತಾನೆ ನಾವು ಹೇಳಬಹುದು. ಕುವೆಂಪು, ಪುತಿನ, ಬೇಂದ್ರೆಯಂತಹ ಹಿರಿಯ ಕವಿಗಳ ಸಾಲಿನಲ್ಲಿ ಗುರುತಿಸಿಕೊಂಡರು. ನೋಡಿ, ನೀವು ಕುವೆಂಪು ಅವ್ರ ಹೆಸರು ಕೇಳಿರ್ತೀರಾ, ಬೇಂದ್ರೆಯವರ ಹೆಸರನ್ನು ಕೇಳಿದ್ದೀರಾ, ಹಾಗೆಯೇ ಪೂತಿ ನರಸಿಂಹಾಚಾರ್ ಇವರ ಹೆಸರನ್ನು ಕೇಳಿದ್ದೀರಾ. ಇವರ ಈ ಎಲ್ಲ ಕವಿಗಳ ಸಾಲಿಗೆ ಸೇರ್ತಕ್ಕಂತಹ ಕವಿಗಳು ಗೋಪಾಲಕೃಷ್ಣ ಅಡಿಗ ಅವರು. ಇವರು ರಚನೆ ಮಾಡಿದಂತಹ ಕೃತಿಗಳೇನು, ಸಾಹಿತ್ಯ ಕ್ಷೇತ್ರಕ್ಕೆ ಇವರ ಕೊಡುಗೆ ಏನು ಅಂಥೇಳಿ ನಾವು ನೋಡೋದಾದರೆ, ಭಾವತರಂಗ, ಚಂಡೆ ಮದ್ದಳೆ, ಭೂಮಿಗೀತ, ನಡೆದು ಬಂದ ದಾರಿ ಮೊದಲಾದ ಕವನ ಸಂಕಲನಗಳನ್ನು ಇವರು ರಚನೆ ಮಾಡಿದ್ದಾರೆ. ಹಾಗೆಯೇ ಇವರು ಕಾದಂಬರಿಗಳನ್ನು ಕೂಡ ರಚನೆ ಮಾಡಿದ್ದಾರೆ. ಕಾದಂಬರಿಗಳ ಹೆಸರು ಈ ಥರ ಇದೆ: ಅನಾಥೆ, ಆಕಾಶದೀಪ ಎನ್ನುವ 2 ಕಾದಂಬರಿಗಳನ್ನು ರಚನೆ ಮಾಡಿದ್ದಾರೆ. ಹಾಗೆಯೇ ಸಮಗ್ರ ಗದ್ಯವು ಕನ್ನಡ ಗದ್ಯ ಸಾಹಿತ್ಯಕ್ಕೆ ವಿಶಿಷ್ಟವಾದಂತಹ ಕೊಡುಗೆ ಅಂತಾನೆ ಹೇಳ್ಬೋದು. ಇನ್ನು ಶ್ರೀಯುತರ ಸಾಹಿತ್ಯ ಸಾಧನೆಗೆ ಇವರಿಗೆ ಬಂದಿರತಕ್ಕಂತಹ ಪ್ರಶಸ್ತಿಗಳನ್ನು ನೋಡೋದಾದರೆ, ಇವರಿಗೆ ಪಂಪ ಪ್ರಶಸ್ತಿ ಬಂದಿದೆ, ರಾಜ್ಯೋತ್ಸವ ಪ್ರಶಸ್ತಿ ಬಂದಿದೆ, ಕೇಂದ್ರ ಹಾಗೂ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿದೆ, ಹಾಗೆಯೇ ಕೇರಳದ ಕುಮಾರನ್ ಆಶಾನ್ ಪ್ರಶಸ್ತಿ ಬಂದಿದೆ,
ಮಧ್ಯಪ್ರದೇಶದ ಕಬೀರ್ ಸಮ್ಮಾನ್ ಪ್ರಶಸ್ತಿಗಳು ಬಂದಿದೆ. ಹೀಗೆ ಹಲವಾರು ಪ್ರಶಸ್ತಿಗಳನ್ನು ಶ್ರೀಯುತರು ತಮ್ಮ ಮುಡಿಗೇರಿಸಿಕೊಂಡಿದ್ದಾರೆ. ಅದರ ಜೊತೆ ಇವರು ಧರ್ಮಸ್ಥಳದಲ್ಲಿ ನಡೆದಂತಹ 51ನೇ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಕೂಡ ಆಗಿದ್ದರು. ಅದರೊಟ್ಟಿಗೆ ಇಷ್ಟೆಲ್ಲ ಸಾಧನೆಯನ್ನು ಮಾಡಿ ಇಷ್ಟೆಲ್ಲ ಪ್ರಶಸ್ತಿ ಬಹುಮಾನಗಳನ್ನು ಪಡೆದಂಥ ಅಡಿಗರು 1992ರಂದು ಮರಣವನ್ನು ಹೊಂದಿದರು. ಪ್ರಸ್ತುತ ನಿಮಗಿರ್ತಕ್ಕಂತಹ ಗುರಿ ಎನ್ನುವ ಕವನವನ್ನು ಸಮಗ್ರ ಕಾವ್ಯದಿಂದ ಆಯ್ಕೆಯನ್ನು ಮಾಡಿಕೊಳ್ಳಲಾಗಿದೆ. ಅರ್ಥ ಆಯಿತು ಅಲ್ವಾ ಕವಿ ಪರಿಚಯ? ನೋಡಿ, ಈ ಗುರಿ ಅನ್ನೋ ಪದ್ಯದಲ್ಲಿ ನಮಗೆ ಕವಿಗಳು ಏನು ಹೇಳೋದು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಮನುಷ್ಯನಾದಂಥವನು ಮೊದಲು ಸ್ವಾರ್ಥವನ್ನು ತ್ಯಜಿಸಬೇಕು. ಸ್ವಾರ್ಥವನ್ನು ತ್ಯಜಿಸಿ ದೇಶದ ಅಭಿವೃದ್ಧಿಗೆ, ಸಮಾಜದ ಏಳಿಗೆಗೆ, ಪರರ ಏಳಿಗೆಗೋಸ್ಕರ ಯಾವಾಗಲೂ ಕೂಡ ಜೀವನವನ್ನು ಮಾಡಬೇಕು. ಆತನ ಬದುಕು ಹೇಗಿರಬೇಕು ಅಂತ ಹೇಳಿದ್ರೆ, ಸರ್ವರ ಹಿತವನ್ನು ಬಯಸ್ತಕ್ಕಂತಹ ಜೀವನವನ್ನು ಆತ ನಡೆಸಬೇಕು. ಆ ದಿಸೆಯಲ್ಲಿ ಮನುಷ್ಯನ ಬದುಕು ಸಾಗಬೇಕು ಅಂತ ಹೇಳ್ತಿದ್ದಾರೆ. ಅದ್ರ ಜೊತೆ ಅಡಿಗರು ಏನಂತ ಹೇಳ್ತಿದ್ದಾರೆ, ಮನುಷ್ಯ ಸಂಘಜೀವಿ, ಸಮಾಜದಿಂದ ನಾವೆಲ್ಲ ಎಷ್ಟೊಂದು ಉಪಯೋಗಗಳನ್ನು ಪಡ್ಕೋತೀವಿ ಅಲ್ವಾ ಮಕ್ಕಳೇ? ಆದರೆ ನಾವು ಸಮಾಜಕ್ಕೆ ವಾಪಸ್ ಏನೂ ಕೊಡ್ತಾ ಇಲ್ಲ. ಹಾಗಾಗಿ ಅಡಿಗರು ಏನು ಹೇಳ್ತಾ ಇದ್ದಾರೆ, ಮನುಷ್ಯ ಬರೀ ಎಲ್ಲವನ್ನ ಪಡೆದುಕೊಳ್ತಕ್ಕಂತಹ ಸ್ವಾರ್ಥಿ ಆಗಬಾರ್ದು. ಅದಕ್ಕೋಸ್ಕರ ಹುಟ್ಟಿದಂತಹ ಮನುಜ ಒಂದು ನಿರ್ದಿಷ್ಟವಾದಂತಹ ಗುರಿಯನ್ನು ಹೊಂದಿ ಸಮಾಜದಲ್ಲಿ ಏನಾದರೂ ಒಂದು ಒಳ್ಳೆಯ ಕೆಲಸವನ್ನು ಮಾಡಬೇಕು, 4 ಜನಕ್ಕೆ ಉಪಕಾರವಾಗುವಂತಹ ಕೆಲಸವನ್ನು ಮಾಡಿ ಆತ ಮರಣವನ್ನು ಹೊಂದಿದ ಅಂತ ಹೇಳಿದ್ರೆ ನಿಜವಾಗ್ಲೂ ಕೂಡ ಆತ ಹುಟ್ಟಿದ್ದಕ್ಕೂ ಕೂಡ ಸಾರ್ಥಕತೆ ಸಿಗುತ್ತೆ ಅಂತ ಹೇಳಿ ಅಡಿಗರು ಈ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ. ಪದ್ಯ 5 ಗುರಿ. ಅಳಿಯಾಸೆಗಳ ಸುಳಿಗೆ ಸಿಲುಕಿದಲೇ ಮನವೇ, ನೆಲೆ ಇರದೆ ತೊಳಲುವುದು ಮನುಜ ಜೀವನವೇ. ನನೆಬೇಕು ಕೊನೆಬೇಕು ನರನ ಬಾಳುವೆಗೆ, ದಿನದ ಗೈಮೆಯ ಹೂವು ಫಲಿಸಿ ಬರುವುದಕ್ಕೆ. ಕೆಸರೊಳಿದ್ದರು ಮೇಲೆ ಬಾಂಧಳವ ನೋಡಿ, ಮಿಸುಪ ರವಿಕಿರಣಗಳ ಸಿರಿಗೆ ಮೆರೆದಾಡಿ. ಮಸುಗುವಂಬುಜದಂತೆ ಧ್ಯೇಯ ದಾಳ್ವೆಸಕ್ಕೆ ಬಸಮಾಗು, ಬಂದ ಮನುಜತೆಯ ಸಾರ್ಥಕತೆ. ಗಾಳಿ ಬಂದೆಡೆ ತಿರುಗುವ ಹೇಡಿತನವು, ದಾಳಿ ಬಂದೊಡನೆ ಶರಣೆಂಬ ಹೆಣ್ತನವು ಬೇಡ. ಹಿಡಿದೊಳ್ದಾರಿಯೊಳು ಕೊನೆಯವರೆಗೆ, ದೂಡು ಬಾಳ್ವೆಯನು ಪೌರುಷದ ಹೊನಲೊಳಗೆ. ಒಂದು ಬಾಣಕ್ಕೆ ಗುರಿಯು ಹಲವಿರುವುದುಂಟೆ, ಒಂದು ದೇಹದೊಳ ಆತ್ಮ ಎರಡಿರುವುದುಂಟೆ. ಒಂದು ಜೀವನಕ್ಕೇಕೆ ಹಲವು ಸಾಧ್ಯಗಳು, ಒಂದೇ ಹೆಗ್ಗುರಿಗೆ ಹೋರಾಡು ಹಗಲಿರುಳು. ನರನೊಳಗೆ ನಾರಾಯಣನ ರೂಪ ಕಂಡು, ತಿರೆಯೊಳಗೆ ಸುರಪುರದ ಮೈಸಿರಿಯ ನುಂಡು. ಪರಹಿತಕ್ಕೆ ಬಳಲುತ್ತಿರಲದುವೇ ಜೀವನವು, ಪೆರತೇನೆಸಗಿದರೂ ನಮಗೆ ಲಾಂಛನವು. ಈ ಪದ್ಯವನ್ನು ಬರೆದಿರ್ತಕ್ಕಂಥದ್ದು ಗೋಪಾಲಕೃಷ್ಣ ಅಡಿಗರು. ಈಗ ನಾನು ಈ ಪದ್ಯದ ಒಂದೊಂದೇ ಪದ್ಯ ಭಾಗವನ್ನು ಓದಿ ಅದರ ಅರ್ಥವನ್ನು ಹೇಳ್ತಾ ಹೋಗ್ತೀನಿ. ಎಲ್ಲರೂ ಕೂಡ ಗಮನ ಇಟ್ಟು ಕೇಳಿಸ್ಕೋಬೇಕು. ಅಳಿಯಾಸೆಗಳ ಸುಳಿಗೆ ಸಿಲುಕಿದೆಲೆ ಮನವೇ, ನೆಲೆ ಇರದೆ ತೊಳಲುವುದು ಮನುಜ ಜೀವನವೇ. ನನೆಬೇಕು ಕೊನೆಬೇಕು ನರನ ಬಾಳುವಿಗೆ, ದಿನದ ಗೈಮೆಯ ಹೂವು ಫಲಿಸಿ ಬರುವುದಕ್ಕೆ. ನೋಡಿ, ಇಲ್ಲಿ ಕವಿಗಳು ಮನುಷ್ಯನ ಮನಸ್ಸನ್ನು ಕುರಿತು ಹೇಳ್ತಾ ಇದ್ದಾರೆ. ಮನಸ್ಸೇ, ಹೇ ಮನುಷ್ಯನ ಮನಸ್ಸೇ, ನೀನು ಕೈಗೂಡದೆ ಇರ್ತಕ್ಕಂತಹ ಆಸೆಗಳ ಸುಳಿನಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದೀಯಾ. ಅಳಿಯ ಆಸೆ ಅಂತ ಹೇಳಿದ್ರೆ ಇಲ್ಲಿ ಈಡೇರದೇ ಇರ್ತಕ್ಕಂತಹ ಆಸೆ. ಸುಳಿ ಅಂತ ಹೇಳಿದ್ರೆ ಈಗ ನದಿನಲ್ಲಿ ಹೋಗುವಾಗ ಮಧ್ಯ ವೃತ್ತಾಕಾರದಲ್ಲಿ ಒಂದು ನೀರಿನ ಸುಳಿ ಬರುತ್ತೆ ನೋಡಿ. ಆ ಸುಳಿನಲ್ಲಿ ಸಿಕ್ಕಾಕೊಂಡ್ರೆ ನಮಗೆ ಆಚೆ ಬರೋದು ತುಂಬಾ ಕಷ್ಟ. ಆ ಥರ ಮನುಷ್ಯ ಇಲ್ಲಿ ಯಾವುದರ ಸುಳಿಗೆ ಸಿಕ್ಕಾಕೊಂಡ್ಬಿಟ್ಟಿದ್ದಾನೆ? ಅಳಿಯ ಆಸೆ ಅಂತ ಹೇಳಿದ್ರೆ ಈಡೇರದೇ ಇರ್ತಕ್ಕಂತಹ ಆಸೆಗಳ ಸುಳಿಗೆ ಸಿಕ್ಕಾಕೊಂಡ್ಬಿಟ್ಟಿದ್ದಾನೆ. ಹೇ ಮನುಷ್ಯನೇ, ನೀನು ಕೈಗೂಡದೆ ಇರ್ತಕ್ಕಂತಹ ಆಸೆಗಳ ಸುಳಿನಲ್ಲಿ ಸಿಕ್ಕಿದ್ದೀಯಾ. ಆದರೆ ಮನುಷ್ಯರ ಜೀವನ ಅಂತಂದರೆ ಆಸರೆ ಇಲ್ಲದೆ ಅಲೆದಾಡುವುದಲ್ಲ. ಮನುಷ್ಯ ಸಂಘಜೀವಿ. ಆತ ತನ್ನ ಸ್ವಾರ್ಥವನ್ನು ನೋಡ್ಕೊಂಡಷ್ಟೇ ಇರೋದಲ್ಲ, ಆತ ತನ್ನ ಸುತ್ತ ಇರ್ತಕ್ಕಂತಹ ಪರರ ಹಿತವನ್ನು ನೋಡಿಕೊಂಡು ಇನ್ನೊಬ್ಬರ ಆಸರೆಯಲ್ಲಿ ಆತ ಜೀವನವನ್ನು ಮಾಡ್ಕೋಬೇಕಾದವನು, ಜೀವನವನ್ನು ನಡೆಸಬೇಕಾದಂಥವನು. ಹಾಗೆ ಮನುಷ್ಯರ ಜೀವನ ಅಂತಂದರೆ ಆಸರೆ ಇಲ್ಲದೇನೆ ಅಲೆದಾಡ್ತಕ್ಕಂಥದ್ದು ಅಲ್ಲ. ಇಲ್ಲಿ ಮನುಷ್ಯನ ಬದುಕಿಗೆ ಮೊಗ್ಗು ಕುಡಿ ಎಲ್ಲ ಬೇಕಾಗುತ್ತೆ. ಅಂದರೆ ಮನುಷ್ಯನ ಜೀವನದಲ್ಲಿ ಆದಿ ಅಂತ್ಯ ಎಲ್ಲವೂ ಇದ್ದಾಗೆ ಕೂಡ ಆತನ ಜೀವನದಲ್ಲಿ ಆತ ಮಾಡಿದಂತಹ ದುಡಿಮೆಗೆ ಒಂದು ಒಳ್ಳೆಯ ಪ್ರತಿಫಲ ಅನ್ನೋದು
ಸಿಗುತ್ತೆ ಅಂತ ಹೇಳಿ ಇಲ್ಲಿ ಕವಿಗಳು ಹೇಳ್ತಾ ಇದ್ದಾರೆ. ಮತ್ತೊಮ್ಮೆ ಹೇಳಬೇಕು ಅಂತ ಹೇಳಿದ್ರೆ, ಮನುಷ್ಯನಾದಂಥವನು ಹುಟ್ಟಿದ ಮೇಲೆ ಈಡೇರದೇ ಇರತಕ್ಕಂತಹ ಆಸೆಗಳ ಮೇಲೆ ಹೆಚ್ಚಿನ ವ್ಯಾಮೋಹವನ್ನು ಆತ ಇಟ್ಕೊಳ್ಬಾರ್ದು. ಅದ್ರ ಬದಲು ಬದುಕಿರ್ತಕ್ಕಂತಹ ಸಮಯದಲ್ಲಿ ಆತ ಬರೀ ತನ್ನ ಏಳಿಗೆಯನ್ನು ಅಥವಾ ತನ್ನ ಒಳಿತನ್ನು ಬಯಸದೆ ಪರರ ಉದ್ಧಾರಕ್ಕಾಗಿ, ಪರರ ಏಳಿಗೆಗಾಗಿ ಶ್ರಮಿಸಬೇಕು. ಆಗ ಆತ ದುಡಿದಿದ್ದಕ್ಕೂ ಕೂಡ ಸಾರ್ಥಕ ಆಗುತ್ತೆ. ಹಾಗೆಯೇ ಆತನ ಜೀವನ ಕೂಡ ಸಾರ್ಥಕತೆಯಿಂದ ಕೂಡಿರುತ್ತೆ. ಹೇಗೆ ಒಂದು ಸುಂದರವಾದಂತಹ ಗಿಡದಲ್ಲಿ ಮೊಗ್ಗುಗಳು, ಕುಡಿಗಳು ಎಲ್ಲವೂ ಇದ್ದರೆ ತಾನೇ ಆ ಗಿಡ ಸುಂದರವಾಗಿ ಕಾಣಿಸ್ತಕ್ಕಂಥದ್ದು, ಹಾಗೆ ಮನುಷ್ಯನ ಜೀವನ ಕೂಡ ಆದಿ ಅಂತ್ಯ ಎಲ್ಲವೂ ಕೂಡ ಸುಂದರವಾಗಿರಬೇಕು ಅಂತ ಹೇಳಿದ್ರೆ ಮನುಷ್ಯ ಒಂದು ನಿರ್ದಿಷ್ಟವಾದಂತಹ ಗುರಿಯನ್ನು ಹೊಂದಿರಬೇಕು. ಆಗ ಮಾತ್ರ ಆತ ಗೈಮೆ ಅಂತ ಹೇಳಿದ್ರೆ ದುಡಿದಿದ್ದಕ್ಕೂ ಕೂಡ ಪ್ರತಿಫಲ ಸಿಗುತ್ತೆ ಅಂತ ಹೇಳಿ ಮೊದಲನೇ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ. ನಂತರ ಎರಡನೇ ಪದ್ಯ ಭಾಗದಲ್ಲಿ ನೋಡೋಣ. ಕೆಸರೊಳಿದ್ದರು ಮೇಲೆ ಬಾಂದಳವ ನೋಡಿ, ಮಿಸುಪ ರವಿಕಿರಣಗಳ ಸಿರಿಗೆ ಮೆರೆದಾಡಿ, ಮಸುಗುವಂಬುಷದಂತೆ ದೇಯದಾಳ್ವೆಸಕ್ಕೆ ಬಸಮಾಕು ಬಂದ ಮನುಜತೆಯ ಸಾರ್ಥಕತೆಗೆ. ಮನುಷ್ಯನಿಗೆ ಇಲ್ಲಿ ಆತ್ಮತೃಪ್ತಿ ಅಂತಕ್ಕಂಥದ್ದು ಇರೋದೇ ಇಲ್ಲ. ಅದಕ್ಕೆ ಒಂದು ಒಳ್ಳೆ ಉದಾಹರಣೆಯನ್ನು ಕೊಡ್ತಾ ಇದ್ದಾರೆ ನೋಡಿ. ಕೆಸರಿನಲ್ಲಿ ಹುಟ್ಟಿದಂತಹ ತಾವರೆ ಅಥವಾ ಅಂಬುಜ, ಆ ಕೆಸರಿನಲ್ಲಿ ಹುಟ್ಟಿದಂತಹ ತಾವರೆ ಅಥವಾ ಅಂಬುಜ ಏನು ಕಮಲದ ಹೂವು ಅಂತೇಳಿ ಹೇಳ್ತೀವಲ್ವಾ, ಅದು ಯಾವತ್ತೂ ಕೂಡ ನಾನು ಕೆಸರಲ್ಲಿ ಹುಟ್ಟಿದ್ದೀನಿ ಅಂಥೇಳಿ ತನ್ನ ಬಗ್ಗೆ ತಾನೇ ಕೀಳರಿಮೆಯನ್ನು ಬೆಳೆಸ್ಕೊಳ್ಳೋದಿಲ್ಲ. ಹಾಗೆಯೇ ನಾನು ಕೆಸರಲ್ಲೇ ಹುಟ್ಟಿದ್ದೀನಿ ಅಂಥೇಳಿ ಯಾವತ್ತೂ ವ್ಯಥೆ ಪಡ್ಕೊಂಡು ಕೂರೋದಿಲ್ಲ. ಅದ್ರ ಬದಲು ಅದು ಏನು ಮಾಡುತ್ತೆ, ಕೆಸರಲ್ಲೇ ಹುಟ್ಟಿದರೂ ಕೂಡ ಕಮಲ ಅರಳಿ ಬೆಳಕಿನ ಕಿರಣಗಳನ್ನು ಕೊಡ್ತಾ ಇರ್ತಕ್ಕಂತಹ ಸೂರ್ಯನನ್ನು ನಗ್ತಾ ನೋಡ್ತಾ ಇರುತ್ತೆ ತಾನೇ. ಅದೇ ಥರ ನಾವು ಕೂಡ ನಮ್ಮ ಜೀವನದಲ್ಲಿ ಬಂದಂತಹ ಕಷ್ಟಗಳಿಗೆ ವ್ಯಥೆ ಪಡ್ಕೊಂಡು ಕೂರಬಾರ್ದು. ನಮ್ಮ ಜೀವನದಲ್ಲಿ ಒಳ್ಳೆಯ ದಿನಗಳು ಬಂದೇ ಬರುತ್ತೆ ಅನ್ನೋ ಆಶಾಭಾವನೆಯಲ್ಲಿ ನಮ್ಮ ಗುರಿಯನ್ನು ಈಡೇರಿಸುವ ನಿಟ್ಟಿನಲ್ಲಿ ನಾವು ಯಾವಾಗಲೂ ಕೂಡ ನಗ್ತಾ ಇರಬೇಕು. ಕಮಲದ ಹೂವು ಹೇಗೆ ಆಕಾಶದಲ್ಲಿರ್ತಕ್ಕಂತಹ ಸೂರ್ಯನನ್ನು ನೋಡಿ ಪಳಪಳ ಅಂತ ಹೇಳಿ ಶೋಭಿಸ್ತಾ ಇರುತ್ತೋ, ಹಾಗೆ ನಮ್ಮ ಜೀವನದಲ್ಲೂ ಕೂಡ ನಾವು ಒಂದು ನಿರ್ದಿಷ್ಟವಾದಂತಹ ಗುರಿಯನ್ನು ಇಟ್ಕೊಂಡು ಆ ಗುರಿಯ ಕಡೆ ಸಾಗಬೇಕು. ಆಗ ನಮ್ಮ ಜೀವನಕ್ಕೆ ಒಂದು ಸಾರ್ಥಕತೆ ಸಿಗುತ್ತೆ ಅಂತ ಹೇಳಿ ಎರಡನೇ ಪದ್ಯ ಭಾಗದಲ್ಲಿ ಹೇಳ್ತಾ ಇದ್ದಾರೆ. ಹಾಗೆ ಮುಂದುವರೆದು ಮೂರನೇ ಪದ್ಯ ಭಾಗದಲ್ಲಿ ಏನು ಹೇಳ್ತಾ ಇದ್ದಾರೆ ನೋಡಿ. ಗಾಳಿ ಬಂದೆಡೆ ತಿರುಗುವ ಹೇಳಿತನವು, ದಾಳಿ ಬಂದೊಡನೆ ಶರಣೆಂಬ ಹೆಣ್ತನವು ಬೇಡ, ಹಿಡಿದೊಳ್ದಾರಿಯೊಳು ಕೊನೆಯವರೆಗೆ ದೂಡು ಬಾಳ್ವೆಯನು ಪೌರುಷದ ಹೊನಲೊಳಗೆ. ಗಾಳಿ ಬಂದೆಡೆ ತಿರುಗುವ ಹೇಡಿತನವು. ಈಗ ಮನುಷ್ಯ ಒಂದು ಗುರಿ ಸಾಧನೆ ಮಾಡಬೇಕು ಅಂತ ಹೇಳಿದ್ರೆ ಯಾವತ್ತೇ ಆಗಲಿ ಸಕ್ಸಸ್ ಅಥವಾ ಗುರಿಯ ದಾರಿ ತುಂಬ ಸುಲಭವಾಗಿರೋದಿಲ್ಲ. ಅದಕ್ಕೆ ಸಾಕಷ್ಟು ಅಡ್ಡಿ ಆತಂಕಗಳು ಎಲ್ಲ ಬರುತ್ತೆ. ಆದರೆ ಆ ಅಡ್ಡಿ ಆತಂಕಗಳನ್ನೆಲ್ಲ ನಾವು ಮೀರಿ ನಮ್ಮ ಗುರಿಯನ್ನು ಸಾಧಿಸಬೇಕು. ಗಾಳಿ ಬಂದೆಡೆ ತಿರುಗುವ ಹೇಡಿತನ ಬೇಡ. ಗಾಳಿ ಬಂತು ಅಂತ ಹೇಳಿ ಹೆದರ್ಕೊಂಡು ಓಡಿ ಹೋಗ್ತಕ್ಕಂತಹ ಭಯ ಬೇಡ, ಅಂಜಿಕೆ ಬೇಡ. ನಮ್ಮ ಜೀವನದಲ್ಲಿ ಕಷ್ಟಗಳು ಬಂತು ಅಂದ ತಕ್ಷಣ ನಾವು ಹೆದರ್ಕೊಂಡು ಓಡೋಗಬಾರ್ದು. ಅದ್ರ ಬದಲು ಧೈರ್ಯವಾಗಿ ಕಷ್ಟಗಳನ್ನು ಎದುರಿಸಬೇಕು. ಹಾಗೆಯೇ ದಾಳಿ ಬಂದೊಡನೆ ಶರಣೆಂಬ ಹೆಣ್ತನ ಬೇಡ. ದಾಳಿ ಅಂತ ಹೇಳಿದ್ರೆ ಯಾರಾದರೂ ನಮ್ಮ ಮೇಲೆ ಮುತ್ತಿಗೆಯನ್ನು ಮಾಡಿದಂಥ ಸಂದರ್ಭದಲ್ಲಿ, ಅಥವಾ ಯಾರಾದರೂ ನಮ್ಮನ್ನು ತುಳಿಬೇಕು, ನಮ್ಮ ಗುರಿ ಸಾಧನೆಗೆ ಅಡ್ಡಿ ಆಗ್ತಿದ್ದಾರೆ ಅಂತಕ್ಕಂಥ ಸಂದರ್ಭದಲ್ಲಿ ಹೆದರ್ಕೊಂಡು ಓಡ್ತಕ್ಕಂತಹ ಹೆಣ್ತನ ಬೇಡ. ಅರ್ಥ ಆಗ್ತಿದೆಯಲ್ವಾ? ಅದ್ರ ಬದಲು ನಾವು ಪೌರುಷದಿಂದ ಅವರನ್ನು ಮೆಟ್ಟಿ ನಿಲ್ಲಬೇಕು ಅಂತೇಳಿ ಹೇಳ್ತಾ ಇದ್ದಾರೆ. ನಾವು ಮೆಟ್ಟಿ ನಿಂತು ನಾವು ಏನು ಹಿಡಿದ ದಾರಿ ಏನಿರುತ್ತಲ್ವ, ನಮ್ಮ ಹಿಡಿದ ಗುರಿ ಏನಿರುತ್ತಲ್ವ, ಆ ಒಂದು ಗುರಿನಲ್ಲೇ ಕೊನೆ ತನಕ ನಮ್ಮ ಬಾಳ್ವೆಯನ್ನು, ನಮ್ಮ ಜೀವನವನ್ನು ನಡೆಸಬೇಕು. ಕೊನೆ ತನಕ ಜೀವನದಲ್ಲಿ ಏನೇ ಕಷ್ಟಗಳು ಬಂದರೂ ಕೂಡ ಪೌರುಷತ್ವದಿಂದ ನಾವು ಎಲ್ಲ ಕಷ್ಟಗಳನ್ನು ಅಥವಾ ಎಲ್ಲ ಸವಾಲುಗಳನ್ನು ಎದುರಿಸಬೇಕು. ಜೀವನ ಅಂದ್ರೇ ಏರಿಳಿತ. ಒಂದು ಸಾರಿ ಲೈಫಲ್ಲಿ ಅಪ್ಸ್ ಇರುತ್ತೆ, ಒಂದು ಸಾರಿ ಡೌನ್ಸ್ ಇರುತ್ತೆ, ಕಷ್ಟ ಸುಖ ಈ ರೀತಿ ಜೀವನ ಸಾಗ್ತಾ ಇರುತ್ತೆ. ಹಾಗಾಗಿ ನಾವು ಜೀವನವನ್ನು ಯಾವ ರೀತಿ ಬರುತ್ತೋ ಆ ರೀತಿ ನಮ್ಮದೇ ಆಗಿರ್ತಕ್ಕಂತಹ ಜಾಣ್ಮೆನಲ್ಲಿ ಮುಂದುವರಿಸ್ಕೊಂಡು ಹೋಗಬೇಕು ಅಂತ ಹೇಳ್ತಾ ಇದ್ದಾರೆ. ನಂತರ ನೋಡಿ, ಮನುಷ್ಯ ಯಾವ ಥರ ಗುರಿಯನ್ನು ಹೊಂದಿರಬೇಕು ಅಂತ ಹೇಳಿದ್ರೆ, ಒಂದು ಬಾಣಕ್ಕೆ ಗುರಿಯು ಹಲವಿರುವುದುಂಟೆ, ಒಂದು ದೇಹದೊಳಾತ್ಮವೆರಡಿರುವುದುಂಟೆ. ನೋಡಿ, ಒಂದು ಸಾರಿ ನಾವು ಒಂದು ಬಾಣವನ್ನು ಬಿಟ್ಟಿದ್ದೀವಿ ಅಂದರೆ ನಾವು ಏನು ಗುರಿ ಇಟ್ಟಿರ್ತೀವೋ ಅಲ್ಲಿಗಷ್ಟೇ ಹೋಗಿ ಆ ಬಾಣ ಮುಟ್ಟುತ್ತೆ ಅಲ್ವಾ? ಹೇಗೆ ಒಂದು ಬಾಣಕ್ಕೆ ಒಂದೇ ಗುರಿ ಇರುತ್ತೋ ಹಾಗೆ ಮನುಷ್ಯ ತನ್ನ ಜೀವನದಲ್ಲಿ ಒಂದು ನಿರ್ದಿಷ್ಟವಾದಂತಹ ಗುರಿಯನ್ನು ಹೊಂದಿರಬೇಕು. ಯಾಕೆಂದರೆ ಒಬ್ಬ ಮನುಷ್ಯನ ದೇಹದಲ್ಲಿ ಒಂದೇ ಆತ್ಮ ಇರುತ್ತೆ ಹೊರತು ಎರಡೆರಡು ಆತ್ಮ ಇರೋದಿಲ್ಲ ತಾನೆ. ಹಾಗೆ ಮನುಷ್ಯನಾದಂಥವನು ಒಂದು ನಿರ್ದಿಷ್ಟವಾದಂತಹ ಗುರಿಯನ್ನು ಹೊಂದಿರಬೇಕು. ಒಂದು ಜೀವನಕ್ಕೇಕೆ ಹಲವು ಸಾಧ್ಯಗಳು.
ನಮ್ದೆಲ್ಲರದು ಒಂದೇ ಜೀವನ. ಏನಕ್ಕೆ ನಾವು ಹಲವಾರು ಸಾಧ್ಯತೆಗಳು, ನನಗೆ ಅದು ಬೇಕು, ಇದು ಬೇಕು, ಅದು ಮಾಡ್ತೀನಿ, ಇದು ಮಾಡ್ತೀನಿ, ಈ ರೀತಿ ನಮ್ಮ ಮನಸ್ಸನ್ನು, ನಮ್ಮ ಬುದ್ಧಿಯನ್ನು ಚಂಚಲ ಮಾಡಿಕೊಂಡು ನಾವು ಓಡಾಡ್ತಾ ಇದ್ದೀವಿ. ಅದ್ರ ಬದಲು ನಿರ್ದಿಷ್ಟವಾದಂತಹ ಒಂದು ಹೆಗ್ಗುರಿಯ ಕಡೆಗೆ ಫೋಕಸ್ ಮಾಡಿದ್ರೆ ಖಂಡಿತ ಆ ಗುರಿ ಈಡೇರುತ್ತೆ. ಯಾವತ್ತೂ ಕೂಡ ಮನುಷ್ಯ ಏನು ಮಾಡಬೇಕು, ಒಂದೇ ಹೆಗ್ಗುರಿಯ ಕಡೆ ಆ ಒಂದು ಹೆಗ್ಗುರಿಯನ್ನು ತಲುಪೋದಕ್ಕೋಸ್ಕರ ಹಗಲು ರಾತ್ರಿ, ಹಗಲು ಇರುಳು ಶ್ರಮಿಸಬೇಕು ಅಂತ ಹೇಳಿ ಇಲ್ಲಿ ಕವಿಗಳು ಈ ಪದ್ಯ ಭಾಗದಲ್ಲಿ ಹೇಳ್ತಾ ಇದ್ದಾರೆ. ಇನ್ನು ಕೊನೆಯ ಪದ್ಯ ಭಾಗದಲ್ಲಿ ಏನು ಹೇಳ್ತಿದ್ದಾರೆ ಅಂತೇಳಿ ನೋಡೋದಾದರೆ, ನರನೊಳಗೆ ನಾರಾಯಣನ ರೂಪು ಕಂಡು ತಿರೆಯೊಳಗೆ ಸುರಪುರದ ಮೈಸಿರಿಯನುಂಡು ಪರಹಿತಕ್ಕೆ ಬಳಲುತ್ತಿರಲದುವೇ ಜೀವನವು ಪರತೇನೆಸಗಿದರು ನಮಗೆ ಲಾಂಛನವು. ಹಾಗೆ ಮನುಷ್ಯನಿಗೆ ಆತ್ಮತೃಪ್ತಿ ಅಂತಕ್ಕಂಥದ್ದು ಇಲ್ಲವೇ ಇಲ್ಲ. ಏನು ಮಾಡಿದ್ರು ಕೂಡ ಅದು ಚೆನ್ನಾಗಿಲ್ಲ, ಇದು ಚೆನ್ನಾಗಿಲ್ಲ, ಹಾಗಿರಬೇಕಿತ್ತು, ಹೀಗಿರಬೇಕಿತ್ತು, ಅವ್ರು ಸರಿ ಇಲ್ಲ, ಇವ್ರು ಇಲ್ಲ, ಇದೇ ಥರ ಜೀವನ ಮಾಡ್ತಿರ್ತಾನೆ ಅಲ್ವಾ. ಈ ರೀತಿ ಮಾಡೋದ್ರಿಂದ ಆತನ ಮನಸ್ಸಿಗೇನೆ ನೆಮ್ಮದಿ ಇಲ್ದಂಗೆ ಆಗುತ್ತೆ. ಹಾಗಾಗಿ ಮನುಷ್ಯನಾದವನು ಹೇಗಿರಬೇಕು ಅಂತ ಹೇಳಿದ್ರೆ, ನಮ್ಮ ಸುತ್ತಮುತ್ತ ಇರ್ತಕ್ಕಂತಹ ಮನುಷ್ಯರೊಳಗೆ ಆತ ದೇವರನ್ನು ಕಾಣಬೇಕು, ನಾರಾಯಣನನ್ನು ಕಾಣಬೇಕು. ತಿರೆಯೊಳಗೆ ಸುರಪುರದ ಮೈಸಿರಿಯನ್ನು ಕಾಣಬೇಕು. ತಿರೆ ಅಂತ ಹೇಳಿದ್ರೆ ಭೂಮಿಯನ್ನೇ ಆತ ದೇವಲೋಕ ಅಂತ ಅಂದ್ಕೊಂಡು ಜೀವನವನ್ನು ಮಾಡಬೇಕಂತೆ, ಭೂಮಿ ಮೇಲಿರ್ತಕ್ಕಂತಹ ಸುಖವನ್ನು ಅನುಭವಿಸಬೇಕಂತೆ. ಹಾಗೆಯೇ ಅದರೊಟ್ಟಿಗೆ ಪರಹಿತಕ್ಕೆ ಬಳಲಬೇಕು. ಬರೀ ನಮ್ಮ ಸ್ವಾರ್ಥವನ್ನು ನಾವು ನೋಡ್ಕೊಳ್ಳೋದಲ್ಲ, ಅದ್ರ ಬದಲು ಆತ ಬೇರೆಯವರ ಹಿತವನ್ನು ಬಯಸ್ತಕ್ಕಂತಹ ಒಳ್ಳೆಯ ಬುದ್ಧಿಯನ್ನು ಹೊಂದಿರಬೇಕು. ಹೀಗಿದ್ದಾಗ ಆತ ಎಲ್ಲಿರ್ತಾನೋ ಅದೇ ವಾತಾವರಣ ಸ್ವರ್ಗ ಅಂಥೇಳಿ ಅನಿಸುತ್ತೆ. ನಿಜವಾದಂತಹ ಸ್ವರ್ಗ ಇರ್ತಕ್ಕಂಥದ್ದು ಎಲ್ಲೂ ಇಲ್ಲ. ಮನುಷ್ಯ ತನ್ನ ಸುತ್ತಮುತ್ತವರ ಜೊತೆ ಒಳ್ಳೆಯ ರೀತಿಯ ಮಾತುಗಳನ್ನಾಡ್ತಾ, ಒಳ್ಳೆಯ ಒಡನಾಟವನ್ನು ಇಟ್ಕೊಂಡು, ಯಾವುದೇ ರೀತಿಯ ಭೇದ ಭಾವವನ್ನು ತೋರಿಸದೆ ಅವರಲ್ಲಿ ಆ ಪ್ರೀತಿಯಿಂದ ಇದ್ದರೆ ಮನುಷ್ಯ ಎಲ್ಲಿರ್ತಾನೋ ಅದೇ ಸ್ವರ್ಗ ಅಂತ ಹೇಳಿ ಕವಿಗಳು ಹೇಳ್ತಾ ಇದ್ದಾರೆ. ಹಾಗೆಯೇ ಮನುಷ್ಯರು ಹುಟ್ಟಿದ್ದೀವಿ, ನಮ್ಮ ಬದುಕು ಸಾರ್ಥಕವಾಗಬೇಕು ಅಂತ ಹೇಳಿದ್ರೆ ಬರೀ ನಮ್ಮ ಸ್ವಾರ್ಥವನ್ನು ನಾವು ಚಿಂತಿಸಬಾರ್ದು. ಅದರ ಬದಲು ಪರರ ಹಿತವನ್ನು ಕೂಡ ನಾವು ನೋಡಬೇಕು. ಆಗ ದೇವರು ಮೆಚ್ಚುತ್ತಾನೆ. ಏನಕ್ಕೆ ಅಂತ ಹೇಳಿದ್ರೆ, ನಾವು ಬೇರೆಯವರಿಗೆ ಯಾವ ರೀತಿ ಒಳ್ಳೆಯದನ್ನು ಮಾಡ್ತೀವೋ ಜನ ಆ ರೀತಿ ನಮ್ಮನ್ನು ಗುರುತಿಸುತ್ತಾರೆ. 10 ಜನಕ್ಕೆ ಒಳ್ಳೇದು ಮಾಡಿದ್ರೆ ಜನ ನಮ್ಮ ಬಗ್ಗೆ ಒಳ್ಳೆಯ ಮಾತನಾಡ್ತಾರೆ. ಏನೇ ದುಡಿದ್ರೂ ಕೂಡ ಎಲ್ಲ ನಮಗೆ ಅಂತ ಇದ್ದರೆ ಯಾವ ಜನ ಕೂಡ ನಮ್ಮನ್ನು ನೆನ್ಪಿಟ್ಕೊಳ್ಳೋದಿಲ್ಲ ಅಂತೇಳಿ ಹೇಳ್ತಿದ್ದಾರೆ. ಅದರೊಟ್ಟಿಗೆ ನಾವು ಏನು ಗುರಿಯನ್ನು ಇಟ್ಕೊಂಡಿರ್ತೀವಲ್ವ, ಆ ಗುರಿಯನ್ನು ಸಾಧಿಸಿದ ಮೇಲೆ ಮನುಷ್ಯನ ಜೀವನದಲ್ಲಿ ಅಹಂಕಾರ ಅಂತಕ್ಕಂಥದ್ದು ಬರಬಾರ್ದು. ಅಹಂಕಾರವನ್ನು ಪಡೆದೇನೆ ಏನು ಮಾಡಬೇಕು, ಸಮಾಜದ ಏಳಿಗೆಗೋಸ್ಕರ, ದೀನ ದಲಿತರ, ದುರ್ಬಲರ, ಪರರ ಏಳಿಗೆಗೋಸ್ಕರ ಶ್ರಮಿಸಬೇಕು. ಆಗ ಮನುಷ್ಯ ಹುಟ್ಟಿದ್ದಕ್ಕೂ ಕೂಡ ಸಾರ್ಥಕತೆಯನ್ನು ಪಡೆದುಕೊಳ್ತಾನೆ ಅಂತ ಹೇಳಿ ಅಡಿಗರು ಗುರಿ ಅಂತಕ್ಕಂತಹ ಸುಂದರವಾದಂತಹ ಪದ್ಯದಲ್ಲಿ ಹೇಳಿದ್ದಾರೆ. ಸರಿ ಮಕ್ಕಳೇ, ಹಾಗಿದ್ರೆ ಗುರಿ ಪದ್ಯದಲ್ಲಿ ನೀವೇನು ತಿಳ್ಕೊಂಡ್ರಿ? ನಿಮ್ಮ ಜೀವನದಲ್ಲೂ ಕೂಡ ಒಂದು ನಿರ್ದಿಷ್ಟವಾದಂತಹ ಗುರಿ ಅಂತೇಳಿ ಇರುತ್ತಲ್ವ. ಹಾಗಿದ್ರೆ ನಿಮ್ಮ ಗುರಿ ಏನು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತೇಳಿ ಹೇಳ್ತಾ ಇವತ್ತಿನ ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬೈ ಬಾಯ್.